ಆ ಟೈಮಲ್ಲಿ ನೀವ್ ಅಲ್ಲೇನ್ ಮಾಡ್ತಾ ಇದ್ರಿ? ಆವತ್ ನಾವು ಬೆಂಗಳೂರಿಂದ ಶಿರಾಡಿ ಘಾಟ್ ರೋಡ್ ಅಲ್ಲಿ ಸುಬ್ರಹ್ಮಣ್ಯಕ್ ಹೋಗ್ತಿದ್ವಿ. ಅದೇ ನಮ್ಮ ಸಾಕ್ಷಿ ಹೇಳಂದ್ರೆ ಹಾಡು ಹೇಳ್ತಿದ್ಯಾ? ನನ್ನ ಹೆಂಡತಿ ಏನೇ ಹೇಳಿದ್ರು ಹಾಡ್ಕೊಂಡು ಹೇಳ್ತಾಳೆ ಸರ್. ಸರಿ ಹೇಳಿ ಮುಗಿಸಿ. ಅಲ್ಲೇ ನಾವು ಸ್ಕಂದಶ್ರೀ ಹೋಟ್ಲಲ್ಲಿ ಉಳ್ಕೊಂಡ್ವಿ. ಬೆಳಗ್ಗೆನೆ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಪಡ್ಕೊಂಡ್ವಿ. Very good. ಅಲ್ಲಿ ಪೂಜಾರಿ ಆರತಿ ಮಾಡ್ಕೊಟ್ರು. ಅದಾದ್ಮೇಲೆ ನಾವಿಬ್ರು ಪ್ರಸಾದ ತಿಂದ್ವಿ. ಪ್ರದಕ್ಷಿಣೆ ಕೂಡ ಮಾಡಿದ್ವಿ. ನಿಮ್ಮಿಂದ ಜಡ್ಜ್ಮೆಂಟ್ ಕೊಡ್ಬೇಕು ಅನ್ನೋ ಉತ್ಸಾಹ ಮೂಡು ಎಲ್ಲ ಹಾಳಾಗ್ ಹೋಯ್ತು. ಹೋಗ್ಲಿ, ಧ್ವನಿನಾದ್ರೂ ಸರಿಯಾಗಿದೆ ಹಾಡು ಕೇಳೋದಕ್ಕೆ. ಡಬ್ದಲ್ಲಿ ಕಲ್ಲು ಹಾಕಿ ಗಳಗಳ ಅಂತ ಅಲ್ಲಾಡಿಸ್ದಂಗಿದೆ. ಮಾತಾಡಿ. ಹಾಗೆ ನಾವು ದರ್ಶನ ಮಾಡ್ಕೊಂಡ್ವಿ. ಬೆಂಗಳೂರಿಗೆ ರಿಟರ್ನ್ ಟಿಕೆಟ್ ಮಾಡ್ಸಿದ್ವಿ. ಹಾಸನ್ ಕಡೆಯಿಂದ ವಯಾ ಸಕಲೇಶ್ಪುರ್ ಬೆಂಗಳೂರಿಗೆ ಬಂದ್ಬಿಟ್ವಿ. ಬಂತು ಹೋಯ್ತು. ನೋಡಮ್ಮ, ನನ್ ಮೊದ್ಲೇ ಕೋಪದ ಮನುಷ್ಯ, ನನ್ನ ಹತ್ರ ಸರಿಯಾಗಿ ಮಾತಾಡು. ಹೇಳ್ತೀನಿ, ನೀವ್ ಕೋಪ ಮಾಡ್ಕೋಬೇಡಿ, ಪ್ರಶಾಂತವಾಗಿ ಕೇಳಿಸ್ಕೊಳ್ಳಿ. ಹಾಡು. ಆಟೋ ಇಂದ ನಾವ್ ಇಳಿದ್ಬಿಟ್ವಿ. ಮಲ್ಲೇಶ್ವರಂ ಕಡೆ ನಡ್ಕೊಂಡ್ ಬರ್ತಿದ್ವಿ. ಆಗ ಸಣ್ಣದಾಗಿ ಮಳೆ ಹನಿ ಬರ್ತಿತ್ತು. ಆಗ ಆ ಜಾಗಕ್ ವರಲಕ್ಷ್ಮಿ ಬಂದಿದ್ಲು. ನಾವು ನೋಡ್ತಿದ್ದ ಹಾಗೇನೆ ಒಬ್ಬ ಮನುಷ್ಯನ ಕತ್ತನ ಚಾಕು ಇಂದ ಕುಯ್ದ್ಬಿಟ್ಲು. ಆಗ ಅವನು ವಿಲವಿಲ ಒದ್ದಾಡಿ ಪ್ರಾಣ ಬಿಟ್ಬಿಟ್ಟ. ನಾವು ತುಂಬಾ ಭಯ ಬಿದ್ದು ಅದನ್ನ ನೋಡಿದ್ವಿ. ಜೀವಂತ ಇರೋನು ಸತ್ತೋಗ್ತಾನೆ ನಿಮ್ ಮಾತು ಕೇಳಿದ್ರೆ. ನೋಡಲ್ಲಿ ಕೋರ್ಟಲ್ ಲಾಯರು ಇಲ್ಲೇ ವಾದ್ಯ ಮಾಡ್ಕೋತಿದ್ದಾರೆ. ಅಷ್ಟು ಹೆಲ್ತಿ ಮನುಷ್ಯ ಅವನು. ಯಾರಾದ್ರೂ ದೊಡ್ಡ ಆಸ್ಪತ್ರೆ ಕರ್ಕೊಂಡೋಗಿ ಸೇರಿಸಿ.